ಎಲ್ಲರಿಗೂ ನಮಸ್ಕಾರ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಲಕ್ಷ್ಮೀ ಮಾತೆ ಸುಖವಾಗಿದ್ದರೆ ಧನ ಧಾನ್ಯದ ಕೊರತೆ ಇರುವುದಿಲ್ಲ ಎಂಬ ನಂಬಿಕೆ ಇದೆ. ನೀವು ಲಕ್ಷ್ಮೀ ಮಾತೆಯನ್ನ ಮೆಚ್ಚಿಸಿದರೆ ಸಂಪತ್ತು ಮತ್ತು ಸಮೃದ್ಧಿಯ ಎಲ್ಲ ಮಾರ್ಗಗಳನ್ನು ತೆರೆಯಲಾಗುತ್ತದೆ. ಶುಕ್ರವಾರದಂದು ಲಕ್ಷ್ಮೀ ಮಾತೆಯನ್ನ ಮೆಚ್ಚಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಆ ಕ್ರಮಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಶುಕ್ರವಾರದಂದು ಲಕ್ಷ್ಮೀ ಮಾತೆಯನ್ನ ಹೀಗೆ ಸಂತೋಷಪಡಿಸಬಹುದು. ಮೊದಲನೇದು, ಮನೆಯಲ್ಲಿ ಮಹಾಲಕ್ಷ್ಮಿ ಶಂಖವನ್ನ ನಿರಂತರವಾಗಿ ಪೂಜಿಸಿದರೆ ಲಕ್ಷ್ಮಿ ಸಂತೋಷವಾಗಿರುತ್ತಾರೆ. ಇದು ಸಂಪತ್ತು ಮತ್ತು ಸಮೃದ್ಧಿಗೆ ಮಾರ್ಗಗಳನ್ನು ತೆರೆಯುತ್ತದೆ. ಮನೆಯಲ್ಲಿ ಹಳದಿ ಸೌಂತಿಕಾಯಿಗಳನ್ನು ಇಟ್ಟುಕೊಂಡರೆ ಲಕ್ಷ್ಮೀ ಮಾತೆ ಸಂತುಷ್ಟಳಾಗಿ ಸಂಪತ್ತನ್ನು ಹೆಚ್ಚಿಸುತ್ತಾಳೆ. ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಾಲಯಕ್ಕೆ ಭೇಟಿ ನೀಡಿ ಕಮಲದ ಹೂಗಳನ್ನು ಅರ್ಪಿಸಿ ಲಕ್ಷ್ಮೀ ದೇವಿ ಸಂತೋಷ ಪಡುತ್ತಾರೆ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ಮಾತೆಗೆ ಕೇಸರಿ ಅಕ್ಕಿ ಅಥವಾ ಹಳದಿ ಮತ್ತು ಬಿಳಿ ಸಿಹಿ ತಿಂಡಿಗಳನ್ನು ಸಹ ನೀಡಲಾಗುತ್ತದೆ. ಇದು ಲಕ್ಷ್ಮೀಜಿಗೆ ಸಂತೋಷ ಕೊಡುತ್ತದೆ. ಲಕ್ಷ್ಮೀ ಮಾತೆ ಶ್ರೀಫಲವನ್ನು ತುಂಬಾ ಪ್ರೀತಿಸುತ್ತಾರೆ. ಲಕ್ಷ್ಮೀ ಮಾತೆಗೆ ಶ್ರೀಫಲವನ್ನು ಅರ್ಪಿಸುವುದು ತುಂಬಾ ಶುಭಕರ. ತಾಯಿಗೆ ಖೀರ, ಹಲ್ವಾ, ಕಬ್ಬು, ಮಕಾನ, ದಾಳಿಂಬೆ, ಪಾನ್ ಹಣ್ಣು ಸಹ ನೀಡಲಾಗುತ್ತದೆ. ಇದರಿಂದ ತಾಯಿಗೆ ತುಂಬ ಸಂತೋಷವಾಗುತ್ತದೆ. ವಿವಿಧ ಪುಷ್ಪಗಳನ್ನು ಸಹ ಅರ್ಪಿಸಲಾಗುತ್ತದೆ. ಮನೆಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರಲು ಬಾಳೆ ಮರವನ್ನು ಪೂಜಿಸಲಾಗುತ್ತದೆ. ಇದನ್ನು ನಿಯಮಿತವಾಗಿ ಮಾಡುವುದರಿಂದ ಲಕ್ಷ್ಮೀ ಮಾತೆಯ ಅನುಗ್ರಹವು ಭಕ್ತರ ಬಳಿ ಉಳಿಯುತ್ತದೆ. ತುಳಸಿ ಮಾತಾ ಮತ್ತು ಶಾಲಿಗ್ರಾಮ ಅನ್ನು ಕಾನೂನಿನೊಂದಿಗೆ ನಿರಂತರವಾಗಿ ಪೂಜಿಸಿದರೆ ತಾಯಿ ಲಕ್ಷ್ಮಿಗೆ ತುಂಬ ಸಂತೋಷವಾಗುತ್ತದೆ. ಮನೆಯ ಹೊಸ್ತಿಲ ಮೇಲೆ ರಂಗೋಲಿ ಹಾಕುವುದು ಕೂಡ ಲಕ್ಷ್ಮೀ ಮಾತೆಯ ಕೃಪೆಯನ್ನು ಕಾಪಾಡುತ್ತದೆ. ಇದೇ ವೇಳೆ ನೀವು ಕೂಡ ಇಲ್ಲಿ ಪೂಜೆ ಮಾಡಬೇಕು. ಇದರ ಜೊತೆಗೆ ಮನೆ ಮುಂದೆ ರಂಗೋಲಿ ಹಾಕುವುದು ಮತ್ತು ಶುಕ್ರವಾರ ಮನೆಯ ಬಾಗಿಲನ್ನು ತೋರಣಗಳಿಂದ ಸಿಂಗಾರ ಮಾಡುವುದು ಸಹ ಲಕ್ಷ್ಮೀ ದೇವಿಯ ಆಗಮನಕ್ಕೆ ಕಾರಣವಾಗುತ್ತದೆ. ಮನೆ ಸ್ವಚ್ಛವಾಗಿದ್ದರೆ ಮನೆಯಲ್ಲಿ ಸುಖ, ಸಮೃದ್ಧಿ, ಬೆಳವಣಿಗೆಯ ಎಲ್ಲ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಗುರುವಾರ ಮತ್ತು ಶುಕ್ರವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿದರೆ ಲಕ್ಷ್ಮೀ ಮಾತಾ ಖುಷಿಪಡುತ್ತಾರೆ. ಮನೆಯಲ್ಲಿ ಯಾವ ಮಹಿಳೆಯೂ ಅವಮಾನ ಮಾಡಬಾರದು. ಅವರ ಎಲ್ಲ ಆಸೆಗಳನ್ನು ಈಡೇರಿಸಬೇಕು. ಇದರಿಂದ ಲಕ್ಷ್ಮೀ ಮಾತೆ ಸದಾ ಸಂತೋಷವಾಗಿರುತ್ತಾರೆ. ತಾಯಿಯನ್ನ ಹೇಗೆ ಪೂಜಿಸುವುದು? ನೀವು ಲಕ್ಷ್ಮೀ ಮಾತೆಯನ್ನ ಪೂಜಿಸುವಾಗಲೆಲ್ಲ ಸಂಜೆಯ ಸಮಯವನ್ನು ಆಯ್ಕೆ ಮಾಡಿ. ಶುಕ್ರವಾರ ಸ್ನಾನ ಮಾಡಿದ ನಂತರ ಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡಿ. ಪೂಜೆಗೆ ಮೊದಲು ನೀವು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಮತ್ತು ಶುದ್ಧೀಕರಿಸಿ ನಂತರ ಪೂಜೆಯನ್ನು ಪ್ರಾರಂಭಿಸಿ. ಪೂಜೆಯಲ್ಲಿ ತಾಯಿಗೆ ಗುಲಾಬಿ ಹೂಗಳನ್ನು ಅರ್ಪಿಸಿ. ಹಾಗೆ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ. ಸುಗಂಧ ದ್ರವ್ಯಗಳನ್ನು ಸಹ ನೀಡಿ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.